ಒಂದು ಸ್ಯಾರಿ ಬಂದು ಕಾಂಚೀಪುರಂ ಸ್ಯಾರಿ ಆಗಿದೆ. ಸೊ ಹೇಗಿರುತ್ತೆ ಏನು ಅಂಗಡಿಲೆಲ್ಲ ಈ ಒಂದು ಸ್ಯಾರಿಗಳಿಗೆ ನೀವು ಏನಿಲ್ಲ ಅಂತ ಹೇಳಿದ್ರು 3000 ರೂಪಾಯಿ ಅಂತೂ ಕೊಡಲೇಬೇಕು, ಅಷ್ಟೊಂದು ಕಾಸ್ಟ್ ಇರುತ್ತೆ ಈ ಒಂದು ಸ್ಯಾರಿಗೆ. ಬಟ್ ಈ ಒಂದು ಸ್ಯಾರಿಗೆ ನಾನು ಮೀಶೋದಲ್ಲಿ ಕೊಟ್ಟಿರುವಂಥ ಪ್ರೈಸ್ ತುಂಬಾ ಕಡಿಮೆ. ಆರ್ಡರನ್ನು ಕೂಡ ಅಷ್ಟೇ ನಾನು ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಆರ್ಡರನ್ನು ತಗೊಂಡು ಸುಮಾರು 2 ವರ್ಷ ಆಗಿದೆ, ಯೂಸ್ ಮಾಡಿದ್ದೀನಿ. ಬಟ್ ಯಾವುದೇ ರೀತಿಯ ಶೇಡ್ ಆಗಿಲ್ಲ. ಜ್ಯುವೆಲರಿ ಸೆಟ್ಟಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಒಂದು ಜುಮ್ಕಾ ಎಲ್ಲ ಒಂದು ಟ್ರೆಡಿಷನಲ್ ವೇರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಬ್ರೈಡಲ್ ವೇರ್ಗೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ, ಸೊ ಧಾರಾವಾಳಕ್ಕೆ ಪರ್ಚೇಸ್ ಮಾಡ್ಬೋದು. ಮೀಶೋದಲ್ಲಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಹಾಗೆಯೇ ಅಲ್ಲಿ ತೋರಿಸೋದೇ ಒಂದು ಬರೋದೇ ಒಂದು ಅಂತ. ಬಟ್ ಚೆನ್ನಾಗಿದ್ರು ಕೂಡ ಚೆನ್ನಾಗಿ ಬರೋದಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ಗಳು ರಿವ್ಯೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆರ್ಡರ್ಸ್ ಮಾತ್ರ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕೊಂಡು ಹೋದಾಗ ಎಷ್ಟೋ ಜನ ಕೇಳ್ತಾರೆ, ವೆಯ್ಟ್ ಅಂತ ಅನಿಸೋದಿಲ್ಲ ಪುಷ್ಪ ಇಷ್ಟೊಂದು ದಪ್ಪದಾಗಿದೆಯಲ್ಲ ಅಂತ. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಮೀಶೋದಲ್ಲಿ ಆಗಿರ್ಬೋದು, ಹಾಗೆಯೇ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಒಂದು ಆ್ಯಪ್ಗಳಲ್ಲಾಗಿರ್ಬೋದು ಸರ್ಚ್ ಮಾಡ್ತಾ ಇರ್ತೀರಾ. ಕೆಲವೊಂದ್ರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡು ಕೂಡ ಬಂದಿರ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಟೋಟಲ್ ಆಗಿ ನಾನು 3 ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ. 3 ಆರ್ಡರ್ಸ್ಗಳು ಕೂಡ ಅಷ್ಟೇ ನನ್ನ ವಿಡಿಯೋದಲ್ಲಿ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಅಂತ ಹೇಳಿದ್ಮೇಲೆ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿ. ಈ ರೀತಿಯಾದಂಥ ಸ್ಯಾರೀಸ್ಗಳನ್ನ ನೀವು ಸರ್ಚ್ ಮಾಡಿರ್ತೀರಾ, ಬಟ್ ಈ ರೀತಿಯಾದಂಥ ಸ್ಯಾರೀಸ್ಗಳಾಗಲಿ, ಈ ರೀತಿಯಾದಂಥ ಆರ್ಡರ್ಸ್ಗಳಾಗಲಿ ಈ ಥರದ ಕ್ವಾಲಿಟಿಯಲ್ಲಿ ನಿಮಗೆ ಸಿಕ್ಕಿರೋದಿಲ್ಲ. ಏನು ಮೇಡಮ್ ನಿಮಗೆ ಮಾತ್ರ ಚೆನ್ನಾಗಿರೋವಂಥ ಕ್ವಾಲಿಟಿಗಳು ಮಾತ್ರ ಸಿಗುತ್ತಾ, ನಮಗೆ ಮಾತ್ರ ಸಿಗೋದೇ ಇಲ್ವಲ್ಲ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಹೌದು, ನಾವು ಸರ್ಚ್ ಮಾಡೋಷ್ಟು ನೀವು ಸರ್ಚ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾದಂಥ ಪ್ರಾಡಕ್ಟ್ಸ್ಗಳು ನಮಗೆ ಮಾತ್ರ ಸಿಗುತ್ತೆ. ಸೊ ನಿಮಗೂ ಕೂಡ ಸಿಗಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ಚೆಕ್ ಮಾಡಿ ನೀವು ಕೂಡ ನಾವು ಕೊಡೋ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ಸೇಮ್ ಪ್ರಾಡಕ್ಟ್ಸು ಸೇಮ್ ಪ್ರೈಸಲ್ಲಿ ಸೇಮ್ ಕ್ವಾಲಿಟಿನ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಯಾವುದೇ ರೀತಿಯ ಡೌಟ್ ಇಲ್ಲದೇನೆ. ಸೊ ಬನ್ನಿ ಯಾವ್ಯಾವ ಆರ್ಡರ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡಿಬಿಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಏನು ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನೀವು ವೇರ್ ಮಾಡಿರೋಂಥ ಸ್ಯಾರಿ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಎಲ್ಲಿ ತಗೊಂಡ್ರಿ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ. ನಾನು ತಗೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಅದನ್ನು ನಿಮಗೆ ಶೇರ್ ಮಾಡೋದಕ್ಕೆ ವಿಡಿಯೋ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ಮೇಲೆ ಈ ಒಂದು ಬ್ಲೌಸ್ ಮೆಟೀರಿಯಲ್ ಇದು, ಈ ಒಂದು ಬ್ಲೌಸ್ ಮೆಟೀರಿಯಲನ್ನು ಕೂಡ ನಾನು ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಆ ಒಂದು ರಿವ್ಯೂವನ್ನು ಕೂಡ ನಾನು ಆಲ್ರೆಡಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮೀಶೋದಲ್ಲೇ ಈ ಒಂದು ಬ್ಲೌಸ್ ಮೆಟೀರಿಯಲನ್ನು ಕೂಡ ಪರ್ಚೇಸ್ ಮಾಡಿದ್ದು. ಸೊ ಇದರ ಒಂದು ರಿವ್ಯೂವನ್ನು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ಇವತ್ತಿನ ಫಸ್ಟ್ ಒನ್ ಆರ್ಡರ್ ಹೇಗಿದೆ ಅಂತ ಹೇಳಿದ್ರೆ ಬಂದಿರೋ ಅಂಥ ಆರ್ಡರನ್ನು ನಾನು ವೇರ್ ಕೂಡ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ರೆಫರೆನ್ಸ್ ಕೂಡ ಇರಲಿ ಅಂತ ಈ ಒಂದು ಸ್ಯಾರಿಯನ್ನು ವೇರ್ ಕೂಡ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಒಂದು ಸ್ಯಾರಿಯ ಫುಲ್ ಅನ್ಬಾಕ್ಸಿಂಗನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ಸ್ಟಾರ್ಟಿಂಗ್ ಬಂದು ಪ್ಲೈನ್ ಇದೆ, ಹಾಗೆಯೇ ಬರ್ತಾ ಬರ್ತಾ ಮಧ್ಯದಲ್ಲಿ ಚೆಕ್ಸ್ ಡಿಸೈನ್ ಇದೆ, ಹಾಗೆ ಮಧ್ಯದಲ್ಲಿ ಲೈನ್ಸ್ ಡಿಸೈನ್ಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಹಾಗೆ ಕೆಳಗಡೆ ಬಾರ್ಡರು ಈ ಟೈಪಲ್ಲಿ ಇದೆ ಅಲ್ವಾ. ಸೊ ಹಾಗೆಯೇ ಇದಕ್ಕೆ ಬಂದಿರೋಂಥ ಬ್ಲೌಸ್ ಮೆಟೀರಿಯಲ್ಲು ನಾನು ವೇರ್ ಮಾಡಿದ್ದೀನಲ್ಲ ಈ ಒಂದು ಬಾಟಲ್ ಗ್ರೀನ್ ಕಲರಲ್ಲಿ ಬಂದಿತ್ತು. ಬಟ್ ಇದನ್ನು ಕಟ್ ಮಾಡಿ ನಾನು ಯೂಸ್ ಮಾಡಿರ್ತೀನಿ ಅಂತ ಹೇಳಿದ್ಮೇಲೆ ನಿಮಗೆ ಗೊತ್ತಿರುತ್ತಲ್ವ. ಸೊ ಈ ಒಂದು ಮ್ಯಾಚಿಂಗ್ ಬ್ಲೌಸನ್ನು ಹಾಕೊಂಡಿದ್ದೀನಿ ಅಂತ ಹೇಳಿದ್ಮೇಲೆ ಈ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡಿಲ್ಲ, ಬಟ್ ನಿಮಗೆ ರೆಫರೆನ್ಸ್ಗೆ ಗೊತ್ತಿರಬೇಕಲ್ಲ. ಸೊ ಹಾಗಾಗಿ ಯಾರಿಗೆ ಬಂದಿದ್ದಂಥ ಬ್ಲೌಸ್ ಮೆಟೀರಿಯಲ್ಲು ಬಾಟಲ್ ಗ್ರೀನ್ ಕಲರಲ್ಲಿ ಇತ್ತು. ತುಂಬಾ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು, ಸ್ಯಾರಿ ಡಿಸೈನ್ ಆಗಿರ್ಬೋದು. ಅದು ಕೂಡ ಈ ಒಂದು ಸ್ಯಾರಿ ಬಂದು ಕಾಂಚೀಪುರಂ ಸ್ಯಾರಿ ಆಗಿದೆ. ಸೊ ಹೇಗಿರುತ್ತೆ ಏನು ಅಂಗಡಿಲೆಲ್ಲ ಈ ಒಂದು ಸ್ಯಾರಿಗಳಿಗೆ ನೀವು ಏನಿಲ್ಲ ಅಂತ ಹೇಳಿದ್ರು 3000 ರೂಪಾಯಿ ಅಂತೂ ಕೊಡಲೇಬೇಕು, ಅಷ್ಟೊಂದು ಕಾಸ್ಟ್ ಇರುತ್ತೆ ಈ ಒಂದು ಸ್ಯಾರಿಗೆ. ಬಟ್ ಈ ಒಂದು ಸ್ಯಾರಿಗೆ ನಾನು ಮೀಶೋದಲ್ಲಿ ಕೊಟ್ಟಿರೋಂಥ ಪ್ರೈಸ್ ತುಂಬಾ ಕಡಿಮೆ. ಈ ಒಂದು ಪ್ರೈಸ್ಗೆ ನಾನು ಕೂಡ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ನಿಮಗೂ ಕೂಡ ಶೇರ್ ಮಾಡಬೇಕಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬ್ರೈಡಲ್ ಫಂಕ್ಷನ್ಸ್ಗಳಿಗೆ ನೀವು ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಧಾರಾಳವಾಗಿ ತಗೊಳ್ಳಿ, ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆ ಈ ಒಂದು ಸ್ಯಾರಿಗೆ ಪಲ್ಲು ಬಂದಿದೆಯಲ್ಲ, ಈ ಒಂದು ಪಲ್ಲುಗೆ ನಾನೇ ರೆಡಿಮೇಡ್ ಕುಚ್ಚನ್ನು ತಗೊಂಡು ಬೀಡ್ಸಲ್ಲಿ ಇರೋವಂಥ ಕುಚ್ಚನ್ನು ತಗೊಂಡು ನಾನೇ ಹಾಕ್ಕೊಂಡಿದ್ದೀನಿ. ಇನ್ನೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಒಂದು ಸ್ಯಾರಿಗಳಿಗೆ. ಈ ರೀತಿಯಾಗಿ ಡೆಕೋರೇಟ್ ಮಾಡ್ಕೊಳ್ಳೋದ್ರಿಂದ, ಇಲ್ಲ ನೀವು ಹೊರಗಡೆ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರು ಅದನ್ನು ಕೂಡ ಮಾಡಿಸ್ಕೊಳ್ಬೋದು. ಸೊ ನೋಡಿದ್ರಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಒಂದು ಸ್ಯಾರಿಗೆ ನೀವು ರೇಟಿಂಗ್ಸನ್ನು ಕೊಡೋದಾದರೆ 5 ಔಟ್ ಆಫ್ 5 ಅನ್ನೇ ಕೊಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಒಂದು ಸ್ಯಾರಿಯನ್ನು ನಾನು 2-3 ವರ್ಷ ಆಯಿತು ತಗೊಂಡು. ಕ್ವಾಲಿಟಿ ಮಾತ್ರ A1 ಆಗಿದೆ. ಸೊ ಈ ಒಂದು ಸ್ಯಾರಿಯ ಕ್ವಾಲಿಟಿ, ಪ್ರೈಸು ಎಲ್ಲ ಕೂಡ ವರ್ತಬಲು. ಸೊ ನೋಡಿದ್ರಲ್ವ ಈ ಒಂದು ಆರ್ಡರನ್ನು. ಒಂದು ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ, ಆರ್ಡರ್ ಹೇಗಿದೆ
ಈ ಒಂದು ಆರ್ಡರ್ಸ್ಗಳನ್ನ ನಿಮಗೆ ಶೇರ್ ಮಾಡಬೇಕಾದ್ರೆ ನಾನು ಆಲ್ರೆಡಿ ಯೂಸ್ ಮಾಡೇ ರಿವ್ಯೂ ಮಾಡ್ತಾ ಇರ್ತೀನಲ್ವ, ಈ ಒಂದು ಆರ್ಡರನ್ನು ಕೂಡ ಅಷ್ಟೇ ನಾನು ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಆರ್ಡರನ್ನು ತಗೊಂಡು ಸುಮಾರು 2 ವರ್ಷ ಆಗಿದೆ. ಯೂಸ್ ಮಾಡಿದ್ದೀನಿ, ಬಟ್ ಯಾವುದೇ ರೀತಿಯ ಶೇಡ್ ಆಗಿಲ್ಲ, ಕಲರ್ಸ್ ಕೂಡ ಹೋಗಿಲ್ಲ. ಈ ಒಂದು ಆರ್ಡರಲ್ಲಿ, ಈ ಒಂದು ಜ್ಯುವೆಲರಿ ಸೆಟ್ಟಲ್ಲಿ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಒಂದು ಜುಮ್ಕಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಒಂದು ಜುಮ್ಕಿಯನ್ನು ಬರೀ ನೀವು ಸ್ಯಾರಿಗೇ ವೇರ್ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಹೇಳೋದ್ರ ಬದಲು ನಿಮಗೆ ಫಸ್ಟು ಆರ್ಡರನ್ನು ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ, ಆಮೇಲಿಂದ ಎಕ್ಸ್ಪ್ಲೇನ್ ಮಾಡ್ತೀವಿ. ಆರ್ಡರ್ ಬಂದು ಈ ಟೈಪಲ್ಲಿ ಇದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಲಕ್ಷ್ಮಿ ಡಿಸೈನನ್ನು ಫುಲ್ಲು ಕೊಟ್ಟಿದ್ದಾರೆ. ಕೆಳಗಡೆ ಈ ರೀತಿಯಾದಂಥ ಪರ್ಲನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ಟೋನ್ಸ್ಗಳ ಕ್ವಾಲಿಟಿ ಆಗಿರ್ಬೋದು, ಹಾಗೆಯೇ ಈ ಒಂದು ಗೋಲ್ಡ್ ಕವರಿಂಗ್ ಇದೆಯಲ್ಲ ಇದರದ್ದು ಕ್ವಾಲಿಟಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ ಡಿಸೈನ್ ಇದು. ಈ ಒಂದು ಲಕ್ಷ್ಮಿ ಡಿಸೈನಲ್ಲೇ ಇಯರಿಂಗ್ಸನ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದೀರಲ್ವಾ, ಓಲೆ ಬಂದು ಇದಕ್ಕೆ ಈ ಟೈಪಲ್ಲಿ ಇದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ವಾ. ಜಸ್ಟ್ ಈ ಒಂದು ಇಯರಿಂಗ್ಸನ್ನು ನೀವು ಸ್ಯಾರಿಗೇನೆ ಹಾಗೆಯೇ ಡ್ರೆಸ್ಗೇನೆ ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಒಂದು ಟ್ರೆಡಿಷ್ನಲ್ ವೇರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಬ್ರೈಡಲ್ ವೇರ್ಗೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ವಾ, ಚೆನ್ನಾಗಿದೆ. ಆರ್ಡರ್ ಕ್ವಾಲಿಟಿ ಆಗಿರ್ಬೋದು, ಹಾಗೆ ಒಂದು ಜ್ಯುವೆಲರಿಗೆ ಹಿಂದಗಡೆ ಟ್ಯಾಗ್ ಮಾಡೋದಕ್ಕೆ ಈ ರೀತಿಯಾದಂತಹ ಥ್ರೆಡ್ಡನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸೊ ಈ ಒಂದು ಆರ್ಡರ್ಗೆ ರೇಟಿಂಗ್ಸನ್ನು ಕೊಡೋದಾದರೆ ಮೀಶೋದಲ್ಲಿ 5 ಔಟ್ ಆಫ್ 5 ಕೊಡ್ಬೋದು. ತುಂಬ ಚೆನ್ನಾಗಿದೆ. 2 ವರ್ಷದಿಂದ ಯೂಸ್ ಮಾಡಿದ್ರು ಈ ಥರ ಇದೆ ಕ್ವಾಲಿಟಿ ಅಂತ ಹೇಳಿದ್ಮೇಲೆ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ. ಸೊ ಧಾರಾಳವಾಗಿ ಪರ್ಚೇಸ್ ಮಾಡ್ಬೋದು. ನೀವು ಕೂಡ ಇದನ್ನು ರಿಟರ್ನ್ ಮಾಡೋ ಗೋಜಿಗೆ ಹೋಗೋದಿಲ್ಲ. ಸೊ ಅದಕ್ಕೆ ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನೀವು ಒಳ್ಳೆ ಆರ್ಡರ್ಸ್ಗಳನ್ನ ತಗೊಳ್ಬೋದು. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಮೀಶೋದಲ್ಲಿ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಎಲ್ಲ ಪ್ರಾಡಕ್ಟ್ಸ್ಗಳು ಹಾಗೆ ಇರೋದಿಲ್ಲ, ಚೆಕ್ ಮಾಡಿ ತಗೊಳ್ಬೇಕಷ್ಟೇ. ಕೆಲವೊಂದು ಪ್ರಾಡಕ್ಟ್ಸ್ಗಳು ರಿವ್ಯೂ ಚೆನ್ನಾಗಿದ್ರು ಕೂಡ ಚೆನ್ನಾಗಿ ಬರೋದಿಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ಗಳು ರಿವ್ಯೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆರ್ಡರ್ಸ್ ಮಾತ್ರ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ಆರ್ಡರನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಇದ್ದೀರಲ್ವಾ. ಆರ್ಡರನ್ನು ವೇರ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಒಳ್ಳೆ ಲುಕ್ಕನ್ನು ಕೊಡುತ್ತೆ ಅಂತ. ಸೊ ಆರ್ಡರನ್ನು ಮಿಸ್ ಮಾಡದೆ ನೀವು ಕೂಡ ಪರ್ಚೇಸ್ ಮಾಡಿ. ಸೊ ಇಯರಿಂಗ್ಸನ್ನು ನೋಡ್ತಾ ಇರ್ಬೋದು. ಹಾಕೊಂಡು ಹೋದಾಗ ಎಷ್ಟು ಜನ ಕೇಳ್ತಾ ಇರ್ತಾರೆ, ಇಷ್ಟೊಂದು ದಪ್ಪ ಜುಮ್ಕಾ ಹಾಕೊಂಡಿದೆಯಲ್ಲ ವೆಯ್ಟ್ ಅಂತ ಅನ್ಸೋದಿಲ್ವಾ ಅಂತ. ವೆಯ್ಟ್ಲೆಸ್ ಇಲ್ಲ ಅಂತ ಅವ್ರ ಕೈಗೇನೆ ಕೊಟ್ಟು ಕೂಡ ತೋರಿಸಿದ್ದೀನಿ ಎಷ್ಟು ವೆಯ್ಟ್ಲೆಸ್ ಆಗಿದೆ ಅಂತ ಹೇಳಿದ್ರೆ. ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ಫಂಕ್ಷನ್ಸ್ಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಒಳ್ಳೆ ಲುಕ್ಕನ್ನು ಕೂಡ ಕ್ರಿಯೇಟ್ ಮಾಡಿಕೊಡುತ್ತೆ ನಿಮಗೆ ಈ ಒಂದು ಜ್ಯುವೆಲರಿ. ಸೊ ಈ ಒಂದು ಜ್ಯುವೆಲರಿಯನ್ನು ನೋಡಿದ್ರಲ್ವಾ. ನೆಕ್ಸ್ಟ್ ಒಂದು ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ, ಇಷ್ಟೋ ತನಕ ವೆಯ್ಟ್ ಮಾಡ್ತಾ ಇರ್ತೀರಾ ಈ ಒಂದು ಆರ್ಡರ್ಗೆ ನೀವು. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಮೀಶೋದಲ್ಲಿ ಆಗಿರ್ಬೋದು, ಹಾಗೆಯೇ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಒಂದು ಆ್ಯಪ್ಗಳಲ್ಲಾಗಿರ್ಬೋದು ಸರ್ಚ್ ಮಾಡ್ತಾ ಇರ್ತೀರಾ. ಹಾಗೆಯೇ ಇನ್ಸ್ಟಾದಲ್ಲೂ ಕೂಡ ರಿವ್ಯೂ ಕೂಡ ಮಾಡ್ತಾ ಇರ್ತಾರೆ ಈ ರೀತಿಯಾದಂಥ ಸ್ಯಾರೀಸ್ಗಳನ್ನ. ಒಂದು ಸ್ಯಾರಿಯನ್ನೇ ನಾನು ಕೂಡ ಇವತ್ತು ತರಿಸಿದ್ದೀನಿ. ಅದು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಯಾವುದಪ್ಪ ಆ ಸ್ಯಾರಿ ಅಂತ ಹೇಳಿದ್ರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ. ಸೊ ಬಂದಿರೋಂಥ ಆರ್ಡರನ್ನು ನಾನು ಓಪನ್ ಮಾಡಿರೋವಂಥದ್ದನ್ನು ಸ್ಕ್ರೀನ್ ಮೇಲೆ ಕೂಡ ವಿಡಿಯೋನ ಹಾಕಿರ್ತೀನಿ, ಚೆಕ್ ಮಾಡಿ ಅನ್ಬಾಕ್ಸಿಂಗ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಇದರಲ್ಲಿ ಒಂದು ಫಾಲ್ಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನಾನು ಬುಕ್ ಮಾಡಿರೋವಂಥ ಆರ್ಡರು ಒಂದಾದರೆ ಬಂದಿರೋವಂಥ ಆರ್ಡರು ಚೇಂಜ್ ಇದೆ. ಏನು ಚೇಂಜ್ ಇದೆ ಅಂತ ಹೇಳಿದ್ರೆ ಬಾರ್ಡರ್ ಚೇಂಜ್ ಇದೆ. ಬಟ್ ತುಂಬ ಚೆನ್ನಾಗಿದೆ ಆರ್ಡರು. ಸೊ ತೋರಿಸ್ತೀನಿ ನಿಮಗೆ ನೋಡಿ. ಸೊ ನೋಡ್ತಾ ಇದ್ದೀರಲ್ವ, ಇದು ಸ್ಟಾರ್ಟಿಂಗ್ ಬಂದು ಈ ಟೈಪಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಈ ಒಂದು ಬಾರ್ಡರ್ ಇದೆಯಲ್ಲ, ಈ ಒಂದು ಬಾರ್ಡರು ಚೇಂಜ್ ಬಂದಿದೆ. ಈ ಒಂದು ಟೈಪಲ್ಲಿ ಫುಲ್ಲು ರನ್ನಿಂಗ್ ಇದೆ. ಸ್ಯಾರಿ ಪೂರ್ತಿ ಹೀಗೆ ರನ್ನಿಂಗ್ ಇದೆ. ಹಾಗೆಯೇ ಸ್ಯಾರಿಗೆ ಬಂದಿರೋವಂಥ ಬಾರ್ಡರ್ ಬಂದು ಈ ಒಂದು ಟೈಪಲ್ಲಿದೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಟೈಪಲ್ಲಿದೆ ಬಾರ್ಡರ್ ಕೂಡ. ಈ ಒಂದು ಸ್ಯಾರಿಯಲ್ಲಿ ಬಂದಿರೋಂಥ ಬಾರ್ಡರ್ ಚೇಂಜ್ ಇದೆ ಅನ್ನೋದನ್ನು ಬಿಟ್ಟರೆ ಯಾವುದೇ ರೀತಿಯ ಫಾಲ್ಟ್ ಅಂತೂ ಇಲ್ಲ. ಸ್ಯಾರಿ ಕ್ವಾಲಿಟಿ ಮಾತ್ರ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಈ ಒಂದು ಸ್ಯಾರಿಗೆ ಬ್ಲೌಸ್ ಮೆಟೀರಿಯಲನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಕೂಡ ಹಾಕಿದ್ದೀನಿ, ಚೆಕ್ ಮಾಡಿ. ಬ್ಲೌಸ್ ಮೆಟೀರಿಯಲ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಒಂದು ಸ್ಯಾರಿಗೆ ಬರುವಂಥ ಬ್ಲೌಸ್ ಮೆಟೀರಿಯಲನ್ನು ನೀವು ಯಾವುದೇ ಒಂದು ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಲೈಟ್ ಕಲರ್ ಸ್ಯಾರೀಸ್ಗಳಿಗೆ ಈ ಒಂದು ಬ್ಲೌಸು ತುಂಬಾ ಮ್ಯಾಚ್ ಆಗುತ್ತೆ. ಸೊ ನಿಮಗೆ ಯಾವ ಒಂದು ಸ್ಯಾರಿ ಬೇಕಾದರೂ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡಿದಂಥ 3 ಆರ್ಡರ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ. ಪರ್ಚೇಸ್ ಮಾಡಬೇಕು ಅಂತ ನೀವು ಕೂಡ ಅಂದ್ಕೊಳ್ತಾ ಇರ್ತೀರಾ. ಇನ್ನೇನು ಗೌರಿ ಹಬ್ಬ ಬೇರೆ ಬರ್ತಾ ಇದೆ. ರೀತಿಯಾದಂಥ ಆರ್ಡರ್ಸನ್ನು ನೀವೇ ಮನೆಯಲ್ಲೇ ಕೂತ್ಕೊಂಡು ಶಾಪಿಂಗ್ ಮಾಡಿ. ಬಟ್ ಈ ರೀತಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಶಾಪಿಂಗಲ್ಲಿ ಒಳ್ಳೆಯ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಬೇಕು ಅಂತ ಹೇಳಿದ್ರೆ
ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ನೀವು ಕೂಡ ತಗೊಳ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ನಿಮ್ಮ ಮುಖಾಂತರ ತಗೊಳ್ಳಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರೋವಂಥ ವೀಡಿಯೋಸ್ಗಳನ್ನು ಕೂಡ ವಾಚ್ ಮಾಡಿ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ತಗೊಳ್ಳಿ. ಇವತ್ತು ನೋಡಿದಂಥ 3 ಆರ್ಡರ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ಸ್ಗಳ ಲಿಂಕನ್ನು ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ಏನಾರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಲ್ಲ ಅಂತ ಹೇಳಿದ್ರೆ ಪ್ರಾಡಕ್ಟ್ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಅಂತ ಅರ್ಥ ಅಷ್ಟೇ. ಸೊ ಏನಪ್ಪ ಸ್ಯಾರಿ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಲಿಂಕ್ ಹಾಕಿಲ್ಲ ಅಂತ ಅಂದ್ಕೊಳ್ಬೇಡಿ. ಕೆಲವೊಂದು ಪ್ರಾಡಕ್ಟ್ಸ್ಗಳು ಬಂದ ತಕ್ಷಣವೇ ಸೋಲ್ಡ್ ಔಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಕೆಲವೊಂದು ಪ್ರಾಡಕ್ಟ್ಸ್ಗಳು ಅವೈಲಬಲ್ ಇರೋದಿಲ್ಲ. ಸೊ ಹಾಗಾಗಿ ಲಿಂಕ್ ಇರೋದಿಲ್ಲ ಅಷ್ಟೇ. ಬಟ್ ಇರೋ ಅಂಥದ್ದನ್ನು, ಸ್ಟಾಕ್ ಇರೋ ಅಂಥದ್ದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇನ್ನೇನಾರ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ. ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಒಳ್ಳೆ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ನೋಡಿರ್ತೀರಾ ಅಂತ ಹೇಳಿದ ಮೇಲೆ ಲೈಕ್ ಕೂಡ ಕೊಟ್ಟಿರ್ತೀರಾ, ನಾನು ಹೇಳೋದೇ ಬೇಡ. ಬಟ್ ಈ ಒಂದು ವಿಡಿಯೋನ ಯಾರಿಗೆಲ್ಲ ಶೇರ್ ಮಾಡಬೇಕು ಅವರಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲಿ ಅವ್ರಿಗೂ ಕೂಡ ಒಳ್ಳೆ ಪ್ರಾಡಕ್ಟ್ಸ್ಗಳು ತಲುಪಲಿ ನಿಮ್ಮ ಮುಖಾಂತರ. ಸೊ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.